ಬಿಟ್ರೆ ಹೋಗ್ತೀನಿ. ಬೆಂಗಳೂರಿಗೆ ಬರೋಕ್ಕೆ ಇನ್ನೊಂದು ರೀಸನ್ ಏನಪ್ಪ ಅಂದ್ರೆ ದೇವರು ಅಪ್ಪಣೆ ಕೊಡ್ತೀವಿ. ಅದೇನೋ ಬಿಳಿ ಚುಕ್ಕಿ ಕೆಂಪು ಚುಕ್ಕಿ ಅಂತಾರೆ. ಸೂಪರ್ ಉಂಟು. ಅದಕ್ಕೆ ನೋಡಿ ಇಲ್ಲಿ ಹಾವು ಹೋಯ್ತು. ಈಗ ಹತ್ಕೊಂಡಲ್ಲಿ ಮೇಲೆ ಬರಲ್ವಾ ಬಾನೋರು ಈ ಖುಷಿ ಗಾಯ್ಸ್. ಸೊ ಅದಕ್ಕೆ ಇಲ್ಲಿ ಶಂಕರ ಮಟ್ಟಿ ಅಂತಾನೆ ಇಲ್ಲಿ ಮಾಡಿರೋದು. ಈ ಕಡೆ ಇರೋದು ಉದ್ಭವ ಮೂರ್ತಿ, ಇದ್ರ ಮುಂದೆನೆ ಇಲ್ಲಿದೆ ನೋಡಿ. ಅದಕ್ಕೆ ಸೋಮವಾರ ಟೈಮ್ನಲ್ಲಿ ಎಲ್ಲರಿಗೂ ಬಂದವ್ರಿಗೆಲ್ಲರಿಗೂ ಅದನ್ನು ನಾನೇ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೆ. ಅದು ಯಾವಾಗ ನಾನು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಅಂದರೆ ಆದಾಗ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಸೊ ಬನ್ನಿ, ನಾನು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಈಗ ಆ್ಯಕ್ಚುಲಿ 2:30 ಆಗ್ತಾ ಬಂತು. ನಾನು ಈ ಒಂದು ಔಟ್ಫಿಟ್ನ ಹಾಕ್ಕೊಂಡಿದ್ದೀನಿ, ಕುರ್ತಾ. ಆ್ಯಕ್ಚುಲಿ ಇವತ್ತು ಏನಪ್ಪ ಅಂತಂದರೆ ಇಲ್ಲೇ ಟೆಂಪಲ್ಗೆ ಹೋಗೋಣ ಅಂತ ಇದ್ದೀವಿ. ಅದು ನನ್ನ ಒಂದು ಫೇವ್ರೆಟ್ ಟೆಂಪಲ್, ಶಿವನ್ ಟೆಂಪಲ್ಲಿಗೆ, ಶಂಕರಮಟ್ಟಿ ಅಂತ ಇಲ್ಲೊಂದಿದೆ ಗೈಸ್. ಸೊ ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಈಗ ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ನಾನು ಮಂಡೇ ಹೋಗೋದಲ್ಲಿಗೆ, ಬಟ್ ಇನ್ನೇನು ಮಂಡೇ ಇಲ್ಲಿರಲ್ಲ. ಸೊ ಹಂಗಾಗಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗಿದ್ದೀನಿ. ಬನ್ನಿ, ಇವಾಗ ನಾನು ಮತ್ತು ಖುಷಿ ಇಬ್ಬರು ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡು, ಖುಷಿ ಅಲ್ಲೇ ಕೂತಿದ್ದೆ ನೋಡಿ ಬೀಲ್ ಬ್ಯಾಂಡ್ ಮೇಲೆ. ಖುಷಿ ಸೇ ಹಾಯ್. ಈಗ ಒಂದು ರೌಂಡ್ ಟೆಂಪಲಿಗೆ ಹೋಗಿ ಬರೋಣ ಅಂತ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಒಂದು ಫೇವ್ರೆಟ್ ಶಂಕರಮಟ್ಟಿಗೆ. ಲೆಟ್ಸ್ ಗೋ. ನಮ್ಮ ಕುವೆಂಪು ಯೂನಿವರ್ಸಿಟಿ ಇಲ್ಲೆಲ್ಲ ಇದು ಮಾಡ್ಬೋದು, ಫೋಟೋಶೂಟ್ ಎಲ್ಲ ಮಾಡಿಸ್ಬೋದು ಗೈಸ್. ಫೋಟೋಶೂಟಿಗೆಲ್ಲ ಬಿಡಲ್ಲ, ಸ್ಟೂಡೆಂಟ್ಸ್ ಫೋಟೋ ತಗೊಂತಾರೆ ಅಷ್ಟೇ. ವೆಡ್ಡಿಂಗ್ ಫೋಟೋಶೂಟ್ ಎಲ್ಲ ಮಾಡಕ್ಕೆ ಬಿಡಲ್ಲ ಅಂದ್ರೆ ಮಾಡಕ್ಕೆ ಬಿಡಲ್ಲ, ಬಟ್ ಮಾರ್ನಿಂಗ್ ಎಲ್ಲ ಮಾಡ್ಬೋದು. ನಮ್ಮ ಶಂಕರಮಟ್ಟಿ ಗೈಸ್, ಇದು ನನ್ನ ಫೇವ್ರೇಟ್. ಹಿಂಗೆ ಅನ್ಸುತ್ತೆ ಖುಷಿ. ನಮ್ಮ ಖುಷಿಯವ್ರ ಮನೆಯೂ ಇಲ್ಲೇ ಹತ್ರದಲ್ಲೇ ಇತ್ತು. ಪ್ರತಿ ಮೇಡಮ್ದು ಫೇವ್ರೆಟ್ ಟೆಂಪಲ್ ಇದೊಂದು. ಇಲ್ಲಿಂದ ಹಿಂಗೆ ಮೇಲೆ ಹೋದರೆ ಇಲ್ಲೊಂದು ಟೆಂಪಲ್ ಇದೆ. ಅದು ಎರಡು ಫುಲ್ ಫೇವ್ರೆಟ್, ನೆಕ್ಸ್ಟ್ ಲೆವೆಲ್ ಇಷ್ಟವಾದ ಟೆಂಪಲ್ ಇಬ್ಬರಿಗೂ. ನನಗಿಂತ ಜಾಸ್ತಿ ಇವರಿಗೆ. ಇದು ಗಣಪತಿ ಗೈಸ್. ನಂದು ಆ್ಯಕ್ಚುಲಿ ಇಲ್ಲಿ ಒಂದು ದೊಡ್ಡ ಸ್ಟೋರಿನೇ ಇದೆ. ನನಗಂತೂ ಸಖತ್ ಇಷ್ಟ. ಇಲ್ಲಿ ಏನೋ ಒಂಥರ ನನಗೆ ಏನೇ ನಾನು ಅಚೀವ್ಮೆಂಟ್ ಮಾಡಬೇಕು ಅಂತಂದರು, ಅದು ಏನಾಗಿರಲಿ, ಪಾಸ್ ಆಗಲಿ ಫೇಲ್ ಆಗಲಿ, ಫಸ್ಟ್ ಬರೋದೇ ನಾನು ಈ ಟೆಂಪಲಿಗೆ. ಅದು ಬಿಟ್ಟರೆ ಎಲ್ಲೂ ಹೋಗಲ್ಲ. ಏನಾರು ನಾನು ಸ್ವಲ್ಪ ಅದು ಇದು ಅಂತ ಅರ್ಕೆ ಅಂದರೆ ಅಂದೇನಿಲ್ಲ. ಇಲ್ಲಿಂದ ಕೆಳಗಿಂದ ಫುಲ್ಲು ಮೇಲ್ ತನಕ ಮೆಟ್ಲು. ಆ ಮೆಟ್ಲಿಗೆಲ್ಲ ಕುಂಕುಮ ಅರಿಶಿನ ಹಚ್ಚಿ ಪೂಜೆ ಮಾಡಿ, ಮತ್ತು ಪುಳಿಯೋಗರೆ ಮತ್ತು ಮೊಸರು ಅನ್ನ ಅದೆಲ್ಲ. ಮಂಡೇ ಅಂದರೆ ಸೋಮವಾರ ಟೈಮ್ನಲ್ಲಿ ಶಿವನ್ ಟೆಂಪಲ್ ಅಲ್ವಾ, ಅದಕ್ಕೆ ಸೋಮವಾರ ಟೈಮ್ನಲ್ಲಿ ಎಲ್ಲರಿಗೂ ಬಂದವ್ರಿಗೆಲ್ಲರಿಗೂ ಅದನ್ನು ನಾನೇ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ದೆ. ಅದು ಯಾವಾಗ ನಾನು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಅಂದರೆ ಆದಾಗ. ನಾನೇನೋ ಅಂದ್ಕೊಂಡಿರ್ತಿದ್ದೆ, ಅದಾದಾಗ ಪಕ್ಕ ನಾನು ಏನು ಅಂದ್ಕೊಂಡಿದ್ದೀನೋ ಅದೇನು ಯಪ್ಪ ನೆಮ್ಮದಿ ಹುಷಾರಾಗಿರಲಿ ಮತ್ತೆ ಅಂತ ಈ ದೃಷ್ಟಿಯೆಲ್ಲ ಆಗೋದು ಬೇಡ. ಆಮೇಲೆ ಯಪ್ಪ ನನಗೆ ಸೀರಿಯಸ್ಲಿ ಸಖತ್ತು ದೃಷ್ಟಿ ನನಗೆ ಬೀಳುತ್ತೆ. ಅದೇನೋ ನನಗೆ ಗೊತ್ತಿಲ್ಲ ಗೈಸ್. ಹಿಂಗಿರುತ್ತೆ, ಒಂದು ಸತಿ ಹಿಂಗೆ ಆಗ್ಬಿಡುತ್ತೆ, ಮತ್ತೆ ಅದು ಕರೆಕ್ಟ್ ನಾನೇ, ಅದು ಟೈಮ್ ಬೇಕು ಅದು ಸರಿ ಮತ್ತೆ ಕರೆಕ್ಟ್ ಆಗೋಕ್ಕೆ. ಬಟ್ ಇಲ್ಲಿಗೆ ಬಂದಾಗ ಏನೇ ಒಂದು ಬೇಡ್ಕೊಂಡ್ರು ಅದು ಎಲ್ಲದು ನನಗೆ ಆಗುತ್ತೆ, ಕನ್ಫರ್ಮಾಗಿ ಆಗೇ ಆಗುತ್ತೆ. ಸೊ ಬಂದು ನನಗೆ ಫುಲ್ ಎಕ್ಸಸೈಸ್ ಮೇಲಿಂದ ಕೆಳಗೆ ತನಕ ಕುಂಕುಮ ಅರಿಶಿನ ಹಚ್ಚೋದು ಈಗಲೂ ಒಂದು ಪೆಂಡಿಂಗ್ ಇದೆ. ಬಟ್ ನನಗೆ ಮಂಡೇನೇ ಮಾಡಬೇಕು ಅಂತ ನನ್ನ ಮನಸ್ಸು. ಸೊ ಹಂಗಾಗಿ ನಾನು ಮಂಡೇ ಇರಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ಮತ್ತೆ ಬಂದಾಗ ಮಂಡೇ ಅದನ್ನು ಮಾಡಬೇಕು. ಆವಾಗ ಮತ್ತೆ ನನ್ನ ವ್ಲಾಗ್ನ ಅವತ್ತು ಒಂದಿನ ನಿಮಗೆ ತೋರಿಸ್ತೀನಿ ನಾನು ಏನು ಮಾಡ್ತೀನಿ ಅಂತ. ಬನ್ನಿ, ನನಗೆ ಸಖತ್ ಮೆಮೊರೀಸ್. ಮೇಲೆ ಹೋಗೋಣ. ಅದ್ರ ಆಪೋಸಿಟ್ ಇರೋದು ಇಲ್ಲಿ ಬಸವಣ್ಣ. ಯಾವಾಗಲೂ ಶಿವ ಮುಂದೆ ಇದ್ದೇ ಇರುತ್ತದು. ಇಲ್ಲಿ ಬಸವಣ್ಣ ಕರೆಕ್ಟಾಗಿ ಅಲ್ಲಿದೆ. ಅಂದರೆ ಇವ್ರು ಇದು ಮಾಡಿರೋದಿದೆ, ಅದು ಮಾತ್ರ ಅದಾಗದೇ ಉದ್ಭವ ಆಗಿರೋದು ಗೈಸ್. ಇದೇ ನಮ್ಮ ಶಿವಪ್ಪ, ಶಂಕರಮಟ್ಟಿಯ ಶಿವಪ್ಪ. ದೇವ್ರ ಅಪ್ಪಣೆ ಎಲ್ಲ ಕೊಡುತ್ತೆ, ಅಪ್ಪಣೆ ಕೊಡುತ್ತೆ. ಅದು ಸೋಮವಾರ ಟೈಮ್ನಲ್ಲಿ ಬೆಳಿಗ್ಗೆ ಎಷ್ಟು ಜನ ಬರ್ತಾರೆ. ಕರೆಕ್ಟ್. ಲಾಸ್ಟ್ ಟೈಮು 100
ನಿಂಗೆ ಕೊಟ್ಟಿದ್ಯಾ? ಹೌದಾ? ಕೊಟ್ಟಿತ್ತು. ಬಟ್ ನನ್ನ ಅಪ್ಪನೆಲ್ಲ ಕೇಳಕ್ಕೆ ನನಗೆ ಅಷ್ಟು ಪ್ರಿಫರ್ ಮಾಡಲ್ಲ. ಬಟ್ ಒಂದ್ಸತಿ ಆಗಿದ್ದಾಗ ನನಗೆ ತುಂಬ ಡೈರಾಮ ಇತ್ತು. ಅವಾಗ ಕೇಳೋಣ ಅನ್ಕೊಂಡಾಗ 100% ಕೊಟ್ಟಿದ್ದೆ ತಡ ಫುಲ್ ಎಸ್ಕೇಪ್ ನಾನು. ಅಂದರೆ 100% ಸಖತ್ತಾಗಿ ಕೊಟ್ಟಿತ್ತು. ನನಗೆ ಬೇಕಾಗಿರೋದೇ ಕೊಟ್ಟಿತ್ತು. ನಾನು ಹಿಂಗೆ ಎರಡೂ ಬೇಕಾಗಿರುತ್ತೆ ನನಗೆ. ಅವಾಗ ನಾನು ಕೇಳ್ತೀನಿ, ಆ ಥರ ಇದ್ದಾಗ ಕೇಳ್ತೀನಿ. ಅವಾಗ ಯಾವ್ದಾರು ಆಗಲಿ ಅದು ದೇವರು ಕೊಟ್ಟಾಗ ನಂಗೆ ಹೋಗ್ತೀನಿ. ನಾನು ನಮ್ಮ ಬೆಂಗಳೂರಿಗೆ ಬರೋಕ್ಕೆ ಇನ್ನೊಂದು ರೀಸನ್ ಏನಪ್ಪ ಅಂದರೆ ದೇವರು ಅಪ್ಪಣೆ ಕೊಡ್ತೀನಿ. ಖುಷಿ ನೀರು ಯಾವಾಗಲೂ ಇರುತ್ತಾ ಅಂತ ಹೇಳ್ತಾರಪ್ಪ. ಯಾವಾಗಲೂ ಇರುತ್ತೆ, ಇಲ್ಲಿ ನೀರು ಕಮ್ಮಿ ಆಗಲ್ಲ ಅಂತ ಹೇಳ್ತಾರೆ. ಡೋಣ ಪಾಚಿ ಕಟ್ಟಿರುತ್ತೋ. ಅಲ್ಲೊಂದು ಕಪ್ಪೆ ಐತೆ ಆ ಕಡೆ ಚಿಕ್ಕ. ನೋಡಿ ಗೈಸ್, ಇಲ್ಲಿ ನೋಡಿ ಅದಾಗದ ಈ ಒಂದು ಬಂಡೆನಲ್ಲೇ ಆಗಿರೋದು ಇದು ಶಿವಲಿಂಗು. ನೋಡಿ ಎಲ್ಲ ಅದಾಗದೆ ಹಿಂಗಾಗಿದೆ ಉದ್ಭವ ಮೂರ್ತಿ ಇರೋದು ಈ ಕಡೆ ಇರೋದು ಉದ್ಭವ ಮೂರ್ತಿ. ಇದ್ರ ಮುಂದೆನೆ ಇಲ್ಲಿದೆ ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಶಿವಲಿಂಗ. ಇಲ್ಲೂ ಅಷ್ಟೇ. ಇದು ಸಮ್ಮರ್ ಆಗಿರಲಿ, ರೈನಿ ಸೀಸನ್ ಆಗಿರಲಿ, ಯಾವಾಗಲೂ ಇಲ್ಲಿ ನೀರು ತುಂಬಿರುತ್ತೆ. ಇಷ್ಟು ತುಂಬಿಲ್ಲ ಅಂದರೂ ಸ್ವಲ್ಪನಾದರೂ ಇರುತ್ತೆ ಅನ್ನೋ ಒಂದು ಮಾತಿದೆ. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಕಸ ಗುಡಿಸ್ತಾ ಇದೆಯಾ ಪಕ್ಕೆ ತಗೊಂಡು. ಅದಷ್ಟೇ ಅಲ್ಲದೆ ಇಲ್ಲಿ ತೋರಿಸ್ತೀನಿ ಬನ್ನಿ ಗೈಸ್. ಇದು ಫುಲ್ಲು ಬಂಡೆ. ಆ ಬಂಡೆನಲ್ಲಿ ಆಗಿರೋದು ನೋಡಿ. ಇಲ್ಲಿ ಹಿಂಗೆಲ್ಲ ಹೆಂಗಿದೆ, ಕಾಡು ಇದೆ ಆ್ಯಕ್ಚುಲಿ. ಈ ಕಡೆ ಎಲ್ಲ ಕಾಡು. ಹೌದು, ಇಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಸ್ಪೇಸ್ ಅವಾಗ. ಆ ಕಡೆ ಎಲ್ಲ ಹೋದ್ರೆ ಫುಲ್ಲು ಕಾಡು. ಇದು ಅಷ್ಟೇ ಅದಾಗದೆ ಆಗಿರೋದು. ಸೊ ಅದಕ್ಕೆ ಇಲ್ಲಿ ಶಂಕರಮಟ್ಟಿ ಅಂತಲೇ ಇಲ್ಲಿ ಮಾಡಿರೋದು. ನೋಡಿ, ಇಲ್ಲಿ ಫುಲ್ಲು ಕಾಡು. ಅಲ್ಲಿಂದ ಅದು ಅಲ್ಲದೆ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ಇಲ್ಲಿಗೆ ಇದು ಯಾವ ಮೆಟ್ಲುಗಳು ಇರಲಿಲ್ಲ ಆವಾಗ ಫುಲ್ಲು ಬರೀ ಖಾಲಿ ಈ ಥರ ಮುಂಚೆ ಸ್ಟಾರ್ಟಿಂಗ್ನಲ್ಲಿ ನಮ್ಮ ಮಮ್ಮಿರು ನಾನು ಚಿಕ್ಕವಳಿದ್ದಾಗೆಲ್ಲ ಬರ್ತಿದ್ನಲ್ಲ, ಈ ಥರ ಇತ್ತು ಅಷ್ಟೇ ನೆಲ ಮಣ್ಣಿಂದದು. ಅಲ್ಲಿಂದ ಹತ್ಕೊಂಡ್ಬರ್ತಿದ್ರು ನಮ್ಮ ಮಮ್ಮಿ. ನಾವು ಪ್ರೆಗ್ನೆಂಟ್ ಇದ್ದಾಗ 2 days ಡೆಲಿವರಿ ಇದೆ ಟೈಮು ಅಂದರೆ 9 ತಿಂಗಳಲ್ಲಿ ಇಲ್ಲಿ ತನಕ ಹತ್ಕೊಂಡ್ಬಂದ್ಯಾರೆ. ಇಲ್ಲಿ ತನಕ ಹತ್ಕೊಂಡು ಬಂದು ನೆಕ್ಸ್ಟ್ 2 days ಬಿಟ್ಟು ನನ್ನ ತಮ್ಮ ಹುಟ್ಟಿರೋದು ಗೈಸ್. ನೋಡಿ ಇಲ್ಲಿನ ಮಹತ್ವ ಎಷ್ಟು ಇದೆ ಅಂತ. ಯಾರಿಗೆ ಕಷ್ಟ ಬರಲಿ ಇಲ್ಲಿಗೆ ಬರ್ತಾರೆ. ಯಾರಿಗೆ ಏನೇ ತೊಂದರೆ ಇರಲಿ, ಮಕ್ಕಳಾಗದೆ ಇರ್ಬೋದು, ಎಲ್ಲರೂ ಅಷ್ಟೆ. ಏನೇ ಪ್ರಾಬ್ಲಮ್ಸ್ ಇದ್ದರೂ ಮನೆ ತೊಗೊಳೋದು, ಸೈಟ್ ತೊಗೊಳೋದು, ಎಲ್ಲರೂ ಬಂದು ಇಲ್ಲಿ ಮಂಡೇ ಮಾರ್ನಿಂಗು ಅಪ್ಪಣೆ ಕೇಳ್ತಾರೆ. 100% ಇದು ನೀಟಾಗಿ ಚೆನ್ನಾಗಿ ಕೊಡುತ್ತೆ. ನಾನು ಎಲ್ಲ ಕಡೆ ಕುಂಕುಮ ಅರಿಶಿನ ಎಲ್ಲ ಹಚ್ಚಿ ನೀರೆಲ್ಲ ಹಾಕ್ಕೊಂಡು ಕುಂಕುಮ ಅರಿಶಿನ ಎಲ್ಲ ಹಚ್ಚಿ, ಅದು ಹೆಂಗೆ ಅಂದರೆ ನಾನು 10 ಗಂಟೆಗೆ ನಾನು ಕಾಲೇಜಿಗೆ ಹೋಗಬೇಕು. ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೆ, 7 ಗಂಟೆಗೆ ಬಂದುಬಿಡ್ತಿದ್ದೆ. ನಂದೆಲ್ಲ ಮುಗಿಸ್ ಮತ್ತು ಜನ ಇದ್ದಾಗ ನನಗೆ ತುಂಬ ಕಷ್ಟ ಅನಿಸಿದ್ದು. ಸೊ ಹಂಗಾಗಿ ಎಲ್ಲ 7 ಗಂಟೆ ಬೇವೆಲ್ಲ ರೆಡಿಯಾಗಿ ಎಲ್ಲ ಮಾಡಿಕೊಂಡು 7:45 ಹಂಗೆ ನಾನು ಇಲ್ಲಿಗೆ ಬರ್ತಾಯಿದ್ದೆ. ನನ್ನ ಫ್ರೆಂಡ್ ಒಬ್ಳಿದ್ಲು, ಅವಳನ್ನ ಕರ್ಕೊಂಡು ಬಂದು ಅವಳು ಮತ್ತೆ ಬಿಟ್ಟು ಹೋಗ್ಬಿಡ್ತಿದ್ಲು. ನಾನು ಒಬ್ಬಳೇ ಭಯ ಆಗ್ತಿತ್ತು ಒಂದೊಂದು ಸತಿ. ಬಟ್ ನಾನೆಲ್ಲ ಕುಂಕುಮ ಎಲ್ಲ ಅರಿಶಿನ ಎಲ್ಲ ಹಚ್ಚಿ ಬಂದು ಮತ್ತೆ ಅಷ್ಟೊತ್ತಿಗೆ ಇಲ್ಲಿ ಆ ತಾತ ಒಬ್ಬರು ಬರೋರು. ಅಷ್ಟು ಬೆಳಗ್ಗೆ ಅಷ್ಟು ಯಾವ ಇರ್ತಿಲ್ಲ, ನಾನು ಒಬ್ಬಳೇ ಇರ್ತಿದ್ದೆ. ಪ್ರಾಣಿಗಳು ಇರ್ತಿತ್ತು ಅಂತ ಭಯ ಆಗ್ತಿತ್ತು. ಆಮೇಲೆ ನಮ್ಮ ಪಪ್ಪ ಹಂಗೆ ಅಂದರೆ ನಮ್ಮ ಪಪ್ಪ ಅದೆಲ್ಲ ಬೇಡ ಆರಾಮಾಗಿ ನೀನು ಕಾಲೇಜಿಗೆ ಹೋಗ್ಬಾ ಅನ್ನೋರು. ಈ ಖುಷಿ ಗಾಯ್ಸ್, ಇಲ್ಲಿ ಏನು ಗೊತ್ತಾ ಗಾಯ್ಸ್, ಇಲ್ಲಿ ಆ್ಯಕ್ಚುಲಿ ಚೀತಾ ಎಲ್ಲ ಇರುತ್ತೆ. ಚೀತಾ ಜೊತೆ ಹಾರ್ಟೇ ಬ್ರೇಕಪ್ ತಿಂದು ನನಗೇನೋ ಯಾವುದೋ ಮೂಡಲ್ಲಿ ಇರ್ತೀನಿ ಗಾಯ್ಸ್. ಬಟ್ ಇನ್ನೊಂದು ಹೆಂಗೆ ಗೊತ್ತಾ, ಇಲ್ಲೆಲ್ಲ ಬಂದ್ಬಿಟ್ಟು ಲವರ್ಸು ನೇಮ್ಸ್ ಎಲ್ಲ ಬರ್ಬಿಟ್ಟು ಹೋಗ್ತಾರೆ ಗೈಸ್. ಅದು ಒಂದು ಪ್ರಸಿದ್ಧ ಇಲ್ಲಿ. ಇಲ್ಲಿ ಎಲ್ಲರೂ ಬಂದ್ಬಿಟ್ಟು ನೇಮ್ಸ್ ಎಲ್ಲ ಬರ್ದ್ಬಿಟ್ಟು ಹೋಗ್ತಾರೆ. ರಕ್ತ ಬರ್ಸೋದು ನೋಡಿ ಗೈಸ್, ರಕ್ತ ಬರ್ತಾ ಇದೆ ನೋಡಿ. ಇವರೇ ಮಾಡ್ಕೊಂಡು ಸುಮ್ಮನೆ ಇರೋರು ಏನೋ ಅಂತಾರಲ್ಲ, ಏನೋ ಹಿಂಗೆ ಅನ್ಕೊಂಡು ರಕ್ತ ಬರ್ತಿದ್ದ ಗೈಸ್, ಚಿಕ್ಕದಷ್ಟು ರಕ್ತ ಬರ್ತಿದ್ದ ಗೈಸ್. ಕಾಣಿಸ್ತಿದೆ ಚಿಕ್ಕ ಬಿಡ ಹಂಗೆ ಹಿಡ್ಕೊ. ಓಡೋದ್ರಲ್ಲೇ ಇರ್ತೀಯ.
ಕಲ್ಲು ನೋಡಿಲ್ಲ ಬೇಕಾಗಿಲ್ಲ ಓಡೋಗುತ್ತಾ ನಾನು ಒಬ್ಬಳೆ ಅದಕ್ಕೆ ಇದ್ದಾಗ ಭಯ ಆಗುತ್ತೆ ಅಂತ ನನಗೆ ಬರೋಕ್ಕೆ. ಅದಕ್ಕೆ ನೋಡಿ ಇಲ್ಲಿ ಹಾವು ಹೋಯ್ತು. ಈಗ ಹತ್ಕೊಂಡು ಅಲ್ಲಿ ಮೇಲೆ ಬರಲ್ವಾ? ಎಲ್ಲಿ ಮೇಲೆ ಅವು ಇರೋ ಜಾಗದಲ್ಲಿ ನಾವಿರೋದು. ಅವು ಪಾಪ ನಮ್ಮನ್ನು ನೋಡಿ ಎದ್ರಕೊಂಡು ಹೋಗ್ತವೆ. ಬಟ್ ಇಲ್ಲಿ ತುಂಬ ಜನನೂ ಇರಲ್ಲ, ಹಂಗಾಗಿ ಭಯ ಆಗುತ್ತೆ. ಬನ್ನಿ ಇವಾಗ ಹಂಗೆ ಹೋಗ್ಬಿಟ್ಟು ಒಂದು ರೌಂಡ್ಸ್ ಯೂನಿವರ್ಸಿಟಿ ಒಳಗೆ ಹೋಗಿ ಬರೋಣ. ನೋಡಿ ಗೈಸ್, ಯಾವಾಗಲೂ ನಾವು ನಮ್ಮ ಒಂದು ಈ ಥರ ಕಾಡು, ಈ ಮರ, ಈ ಗಿಡಗಳು, ಈ ಥರ ನೋಡಿ 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 ನಾವು ಇದಕ್ಕೆ ಅಡಿಕ್ಷನ್ ಆಗಿಬಿಟ್ಟಿರ್ತೀವಿ. ಎಷ್ಟು ಚೆನ್ನಾಗಂತ ಫೀಲ್ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಇದು ತುಂಬ ಕಾಡು ಅನ್ನೋ ಥರ ಇದ್ದಿದ್ದು ಗೈಸ್. ಸೊ ಈಗ ಬರ್ತಾ 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 ಒಂದೊಂದೇ ಕನ್ಸ್ಟ್ರಕ್ಷನ್ ಆಗಿ ಬಿಲ್ಡಿಂಗ್ಸು ಈ ಥರ ಆಗಿದೆ ಇವಾಗ. ನಿಮ್ಮ ಬ್ಲಾಕ್ ಇದು? ನಮ್ಮ ಬ್ಲಾಕ್ ಇಲ್ಲಲ್ಲ, ಕೆಳಗ. ಹಾಯ್ ಇಲ್ಲಿ ಗೊತ್ತಾ ಅವರು ಕಸ ಗುಡ್ಸೋರಿಂದ ಹಿಡಿದು ಪ್ರತಿಯೊಬ್ರು ನನಗೆ ಗೊತ್ತು. ಸೂಪರ್. ಅದು ಈ ಕಣ್ಣು ಹಿಡಿತಾರಲ್ಲ 17 ಅಲ್ವಾ? ನಂಗೇನು ವಯಸ್ಸಾಯ್ತಾ? ಇಲ್ಲ ತುಂಬಾ ವರ್ಷ ಆಗಳಾಯ್ತವಾ? ಆಂಟಿ ತರ ಆಗಿದೆ. ಅದು ಮ್ಯಾಚ್ ಆಗಲ್ಲ ಗೈಸ್. ನಾವು ಬೇರೆಯವರಿಗೆ ಎಷ್ಟು ಪ್ರೀತಿ ಕೊಡ್ತೀವಿ, ನಾವು ಅವ್ರ ಜೊತೆ ಹೆಂಗಿರ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಾವು ಇಲ್ಲೇ ವರ್ಕ್ ಮಾಡ್ತಾ ಫುಲ್ ಆ್ಯಟಿಟ್ಯೂಡ್ ಅದು ಇದು ಮಾಡ್ತಾ ಹೋದರೆ ಇಲ್ಲಿದ್ರೂ ಮಾತಾಡ್ಸಲ್ಲ ಯಾರು, ಆಯಿತಾ? ಬಟ್ ನನಗೆ ನಿಜವಾಗ್ಲೂ ಒಬ್ಬರು ಇಲ್ಲಿ ನಮ್ಮ ರೇವಾದಲ್ಲಿ ಒಬ್ಬರಿದ್ದಾರೆ, ಸಾರಿ ಈ ಗುಹೆನಲ್ಲಿ ಒಬ್ಬರಿದ್ದಾರೆ ಗೈಸ್, ಮಹೇಶ್ ಅಂಕಲ್ ಅಂತ. ಅವರು ಯಾವಾಗಲೇ ಕಾಫಿ ಟೀ ತಂದ್ರೂ ನನಗಂತೂ ಮಿಸ್ಸೇ ಮಾಡ್ತಾ ಇರಲಿಲ್ಲ. ಎಲ್ಲ ಪರ್ಮನೆಂಟ್ ಫ್ಯಾಕಲ್ಟೀಸ್ ತರಿಸುವಾಗ ನನಗೂ ಪಾಪ ಎಲ್ಲಿರ್ತೀನೋ ಅಲ್ಲಿ ತನಕ ತಂದು ಕೊಡ್ತಾಯಿದ್ರು. ತುಂಬ ನನಗೆ ಖುಷಿ ಆಗ್ತಾಯಿತ್ತು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಲ್ಲಿ ಬಂದರೆ ಇದು ಆ್ಯಕ್ಚುಲಿ ಪಾಂಡ್, ನಮ್ಮ ಒಂದು ಡಿಪಾರ್ಟ್ಮೆಂಟ್ ಇರೋದು ಆ ಕಡೆ ಸೈಡು. ಇದು ಬಂದು ಲೈಬ್ರರಿ, ಇದ್ರ ಆಪೋಸಿಟ್ ಇರೋದು. ಆ್ಯಕ್ಚುಲಿ ಇಲ್ಲಿ ನಾವು ಯಾವಾಗೆಲ್ಲ ಸ್ಟೂಡೆಂಟ್ಸ್ ತುಂಬ ಬರೋರು ಇಲ್ಲಿಗೆ, ಅದು ಇದು ಏನಾದರೂ ಬರ್ಡೇ ಸೆಲೆಬ್ರೇಷನ್ನು ಅಂತಂದ್ರೆ ಇತ್ತು ಅಂದರೆ ಎಲ್ಲ ಆಲ್ಮೋಸ್ಟ್ ಇಲ್ಲಿಗೆ ಬಂದುಬಿಡ್ತಾರೆ ಎಲ್ಲರೂ ಅಷ್ಟೇ. ಯಾವಾಗ ನೋಡಿದ್ರು ಹೊಟ್ಟೆ ಹಸಿ ಅಂತಾನೆ. ಏನು ಪಕ್ಕದಲ್ಲಿ ಒಂದು ಚೀಲ ಹಿಡ್ಕೊಂಡು ಫುಡ್ಡಲ್ಲಿ ಒಂದು ಚೀಲ ಹಿಡ್ಕೊಂಬರಲ್ಲ ನಾನು. ಗೈಸ್, ಇದು ಬಂದು ಎಕ್ಸಾಮ್ ಸೆಕ್ಷನ್. ಎಲ್ಲೇ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ಸ್ ಆದ್ರೂ ಇಲ್ಲೇ ವ್ಯಾಲ್ಯೂಯೇಷನ್ ಮಾಡೋದು ಗೈಸ್. ಸೊ ದಿಸ್ ಇಸ್ ಎಕ್ಸಾಮ್ ಸೆಕ್ಷನ್. ಪೇಸು ಎಲ್ಲ ಕಡೆ ಅದರದ್ದೇ ಆದಂಥ ಬ್ರಾಂಚಸ್ ಅಂತ ಇರುತ್ತಲ್ವಾ, ಸೊ ಅದು ಎಲ್ಲ ಬ್ರಾಂಚಸ್ದು ಎಕ್ಸಾಮ್ ಸೆಕ್ಷನ್ ಅದೇ. ಅಲ್ಲೇ ಬಂದು ಎಲ್ಲರೂ ವ್ಯಾಲ್ಯೂಯೇಟ್ ಮಾಡೋದು. ಇದು ಬಂದು ಎಕ್ಸಿಟ್ ಗೇಟ್. ಸೊ ಎಂಟ್ರಿ ಗೇಟ್ ಆ ಕಡೆ ಸೈಡಿಂದ ಬರುತ್ತೆ, ನಮ್ಮನೆ ಸೈಡಿಂದ. ಇದು ಎಕ್ಸಿಟ್ ಗೇಟ್ ಗೈಸ್. ಇಲ್ಲ, ನಾನು ಆ್ಯಕ್ಚುಲಿ ಓದಿದ್ದು ಸ್ಕೂಲ್ ಇಲ್ಲಿ ಒಳಗಡೆ ಹೋಗಿ ಹೋದರೆ ಸ್ಕೂಲ್ ಸಿಗುತ್ತೆ. ಅದು ಅರವಿಂದ ಸ್ಕೂಲ್ ಅಂತ. ಇದು ನಮ್ಮ ರೋಡು. ಆ್ಯಕ್ಚುಲಿ ನಾನು ಖುಷಿ ಇಬ್ಬರು ಓದಿರೋದು ಅರವಿಂದ ಸ್ಕೂಲಲ್ಲೇ ಗೈಸ್. ಕಡಲೆಕಾಯಿ ಬಂತು ಅಂದರೆ ಮುಗೀತು ಖುಷಿ. ನಾಟಿ ಅಲ್ಲ ಅದು. ಫೈನಲಿ ಹೋಗಿ ಬಂದ್ವಿ ಇವಾಗ. ಸಾಕು ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮನೆಗೆ ಬಂದ್ವಿ. ನಮ್ಮ ಮಮ್ಮಿ ನೋಡಿ ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ. ಹಾಂ, ಅಯ್ಯೋ ತಿನ್ನಕ್ಕೆ ಕೊಡ್ತದಾನೆ ಅಂತ ನೋಡ್ತಾ ಇದೆ. ಈವ್ನಿಂಗ್ ಗೈಸ್. ಸೊ ಈಗ ನಾವು ಮತ್ತೆ ಮನೆಗೆ ಹೋಗಿ ರೆಸ್ಟ್ ತಗೊಂಡು ಊಟ ಎಲ್ಲ ಮಾಡಿ ನಿದ್ದೆನೂ ಮಾಡಿ ಇವಾಗ ಬಂದಿದ್ದೀವಿ ಹೊರಗಡೆ ಹೋಗೋಣ ಅಂತ. ಜಸ್ಟ್ ನಾವು ಒಂದು ಸೈಟ್ ಸೀಯಿಂಗ್ಗೆ ಅಂತ ಬಂದಿರೋದು. ಅದು ಅಲ್ಲದೆ ತೋರಿಸ್ತೀನಿ. ಫುಲ್ ಇತ್ತು, ಯಾಕೆ ಸ್ಟಾಪ್ ಮಾಡಿ ನೋಡ. ಅಲ್ಲೇ BRP ಅದೆಲ್ಲ ಹಿಂಗೆ ಚಾನಲ್ ಏರಿ ಮೇಲೆ ಹೋದ್ರೆ ತೋಟ ಗದ್ದೆ ಚೆನ್ನಾಗಿ ಕಾಣಿಸ್ತಾ ಇದೆ ಈ ವಿಡಿಯೋದಲ್ಲಿ. 0.5 ಇದೆಯಾ ಒಂಥರ ಏನೋ ಒಂಥರ ಕಾಣಿಸ್ತಾ ಇದೆ. ಈ ಕಡೆ ಫುಲ್ಲು ತೋಟ, ಈ ಕಡೆ ಫುಲ್ ಚಾನಲ್, ಈ ಕಡೆ ನೋಡಿದ್ರೆ ಫುಲ್ ಚಾನಲ್. ನೀರು ಕಮ್ಮಿ ಆಗ್ಬಿಟ್ಟು ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ಅದು ಅಲ್ಲದೆ ನಾನು ನಾವು ಒಂಥರ ಕಾರು ಬೈಕು ಆ ಥರ ರೋಡು ನೋಡಿ 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 ಬೇಜಾರಾಗಿದೆ.
ಸೊ ಹಂಗಾಗಿ ನಮ್ಮ ನೇಟಿವ್ ಬಂದಾಗ ಸೊ ಈ ಥರ ಬರ್ತೀವಿ. ಈ ಥರ ಎಲ್ಲ ಇದ್ರೆ ಯಾವ ರೋಗಗಳು ಬರ್ತಾವ ಗುರು ಇಲ್ಲಿ ಅಲ್ವಾ? ಹಂಗೆ ಅನ್ಸಲ್ವಾ ನಿಂಗೆ? ನೋಡು, ಎಮ್ಮೆ ಹಾಲು, ಹಸು ಹಾಲು, ಬೆಣ್ಣೆ, ತುಪ್ಪ, ತೋಟ, ಎಷ್ಟು ಚೆನ್ನಾಗಿ ರೋಲ್ ಆಗಿದೆ ನೋಡೋದು. ಅದು ಮಿಷಿನ್ ರೋಲ್, ಅದು ಮಿಷಿನ್ ಅಲ್ಲಿ ಮಾಡೋದು ರೋಲ್. ನೈಸ್ ಅಲ್ಲ? ನೈಸ್ ನೈಸ್. ಅವನು ಅಲ್ಲಿ ನಿಲ್ಸಕ್ಕೆ ನೋಡಿದ್ದ. ಆದ್ರೂ ಒಂಥರ ಚೆನ್ನಾಗಲ್ವಾ ಇಲ್ಲೆಲ್ಲ? ಇಲ್ಲಿದ್ದವರಿಗೆ ಬರ್ತಾ ಇದ್ದಿದ್ದು ಇಲ್ಲಲ್ಲ, ಗೋಣಿ ಬಿಡಲ್ಲ, ಸಾರಿ, ಮಾಳೆನಹಳ್ಳಿಲಿ ಇಲ್ಲೆಲ್ಲ ಈ ಜೋಡಿಗೆ ಬರ್ತಾ ಇದ್ದಿದ್ದು. ಇಲ್ಲಿಂದ ಈಗ ನೆಕ್ಸ್ಟ್ ಬರೋದೇ ಮಾಳೆನಹಳ್ಳಿ. ಗೊತ್ತೇ ಆಗಲ್ಲ ನನಗೆ. ಒಳಗ್ ಬರ್ತೀವಲ್ವಾ, ಅದಕ್ಕೆ ಗೊತ್ತಾಗಲ್ಲ. ಟಾರ್ ರೋಡ್ ಎಲ್ಲ ಆಗ್ಬಿಟ್ಟಿದೆ ಗೈಸ್. ಅವಾಗ ಮಣ್ ರೋಡ್ ಇತ್ತು. ಇಲ್ಲ, ಟಾರ್ ರೋಡ್ ಅವಾಗ್ಲೇ ಆಗಿತ್ತು, ನಾವು ಇದ್ದಾಗ್ಲೇ ಆಗಿತ್ತು ಟಾರ್ ರೋಡ್. ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಗೈಸ್, ಇದು ನಮ್ಮ ಶಂಕರಘಟ್ಟ ಸೈಡ್ ಹಿಂಗಿದೆ. ಮಲೆನಾಡು, ನಮ್ಮ ಮಲೆನಾಡು. ಇದ್ರ ಮುಂದೆ ಏನಿದೆ ಹೇಳು? ಅದೇ ಈ ಚಿಕ್ಕ ಪುಟ್ಟ ಇರೋರ್ದು ಹೇಳ್ತಾ ಇರೋದು. ಒಂದು 10-15 ಎಕರೆ ಇದ್ರೆ ನಡೆಯುತ್ತೆ. 10-15 ಎಕರೆ ಇದ್ರೆ ಇಲ್ಲ, ನಾನಂತೂ ಸೆಟ್ಲ್ ಆಗ್ಬಿಡ್ತಿದ್ದೆ ಗೈಸ್. ಅವರು ಅದನ್ನೇ ಮಾಡ್ತಾರೆ, ಇಲ್ಲಿ ತೋಟ ಮಾಡ್ಬಿಟ್ಟು ಬೆಂಗಳೂರು ಹೋಗಿ ಸೆಟ್ಲ್ ಆಗ್ತಾರೆ. ಮತ್ತೊಂದು ಹಂಗ ಹೋಗಲ್ಲ. ಯಾಕೆ ಹೋಗಲ್ಲ? ಚಿಕ್ಕಮಂಗ್ಳೂರವರೆಲ್ಲ ಹೆಂಗ್ ಅನ್ಕೊಂಡಿದ್ಯಾ? ಕೊಡಗು ಕೂರಲ್ಲೆಲ್ಲ ಅಡಿಕೆ ತೋಟ ಅವರೆಲ್ಲ ಇರೋರೆಲ್ಲ ಏನ್ ಮಾಡ್ತಾರೆ? ಫಾರಿನ್ ಹೋಗ್ತಾರೆ. ಅವ್ರಿಗೆ ಇಲ್ಲಿ ಇದ್ದಿದ್ದು ಬೇಜಾರಾಗಿರುತ್ತೆ. ನಂಗೆ ಅಂತೆ ಅಷ್ಟೇ, ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಅಂತಾರಲ್ಲ, ಅದು ನಿಜ. ಅಡಿಕೆ ತೋಟ ಇದ್ದವ್ರಿಗೆ ಅಡಿಕೆ ತೋಟ ಬೇಕು ಅನ್ಸುತ್ತೆ. ಅಡಿಕೆ ತೋಟ ಇದ್ದವರಿಗೆ ಇಲ್ಲಿ ಯಾವ ಅಡಿಕೆ ತೋಟ ಮಾಡ್ತಾನೆ ಸಿಟಿಲಿ ಹೋಗಿ ಇಲ್ಲಿ ಬರುತ್ತೆ, ಅದ್ರ ಬಾಡಿಗೆ ಅದು ಬರುತ್ತೆ, ಸಿಟಿಗೆ ಹೋಗಿರೋಣ ಅನ್ಸುತ್ತೆ ಅಷ್ಟೇ. ಏನ್ ಮಾಡೋದು ಗೊತ್ತುತ್ತಾ? ಗೊತ್ತುತ್ತಲ್ಲ ಗೈಸ್. ನೋಡಿ ಇಲ್ಲಿ ಇದು ಬೀಡು ಮಠ. ನಾನು ಆ್ಯಕ್ಚುಲಿ ಇಲ್ಲಿಗೆ ಬಂದೇ ಇಲ್ಲ, ಇವತ್ತೇ ಫಸ್ಟ್ ಹಿಂಗೆ ಬರ್ತಾ ಇರೋದು. ನೋಡಿ ಇಲ್ಲಿ ಹೆಂಗಿದೆ ಇದೆಲ್ಲ, ಏನು ಪ್ರೊಸೀಜರ್, ಏನು ಒಳಗೆ ಬಿಡ್ತಾರೆ ಏನು ಗೊತ್ತಿಲ್ಲ. ಬಟ್ ಬಂದಿದ್ದೀವಿ. ಬಟ್ ಆದರೆ ಅಲ್ಲಿ ಕ್ಲೋಸ್ ಆಗಿದೆ ಗೈಸ್. ಅಲ್ಲಿ ಕ್ಲೋಸ್ ಆಗಿದೆ. ಸಿ ಎಲ್ಲ ಅಡಿಕೆ ಎಲ್ಲಿ ನೋಡು, ಗೋಣಿ ಬಿಡೋದು ಅಡಿಕೆ ಅಲ್ಲ. ನಾವಿಲ್ಲಿ ಇದ್ದೇವೆ 30 ವರ್ಷ ಆಯಿತು, ಆದರೂ ಒಂದು ದಿನನೂ ಈ ಮಠಕ್ಕೆ ಬಂದೇ ಇಲ್ಲ ಗೈಸ್. ಸೊ ಇವತ್ತು ನಮ್ಮ ಕ್ವಾರ್ಟರ್ಸಲ್ಲಿ ಒಬ್ರು ಇದ್ರು ಅಂಕಲ್, ಅವ್ರು ಗೋಣಿಬೀಡು ಮಠಕ್ಕೆ ಕೋಣ ಬರ್ರಿ ಗೋಣಿ. ಅವರು ಸ್ವಲ್ಪ ಹಂಗೆ ಆ ಟೀಚರು, ನಮ್ಮ ಅಪ್ಪನ ಕೊಲಿಗು. ಅವರು ಯಾವಾಗಲೂ ಗೋಣಿಬೀಡು ಮಠಕ್ಕೆ ಏನಾದ್ರು ಫಂಕ್ಷನ್ ಇರುತ್ತಿಲ್ಲ, ದೊಡ್ಡ ದೊಡ್ಡ ಫಂಕ್ಷನು, ಓಣ ಬರ್ರಿ ಅಂತ. ನಾವು ಇಲ್ಲೇ ಇದ್ರೂ ಬಂದಿರಲಿಲ್ಲ. ನೋಡಿ ಗೈಸ್, ಇದು ಬಂದು ಮಠ ಈ ಥರ ಇದೆ. ಹಾಂ, ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅದು ಹೆಂಗಿದೆ ಅಂತ ಅಂದರೆ ಸುತ್ತನೂ ಫುಲ್ಲು ಅಡಿಕೆ ತೋಟ, ಅಡಿಕೆ ತೋಟ, ಎಲ್ಲ ಕಡೆ ಅಡಿಕೆ ತೋಟ. ಇದೇನೋ ಏನೋ ಸಭಾಭವನ ಏನೋ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಇದು ಮಠ ಊರು ಇರ್ತಾರಲ್ಲ ಓದೋರು, ಅವರು ಇವರು, ಅವರಿಗೆ ರೂಮ್ಗಳು ವ್ಯವಸ್ಥೆ ಅದು ಇದು ಈ ಥರ ಇದೆ ಗೈಸ್. ಗೈಸ್ ಇಲ್ಲಿ ಏನು ಗೊತ್ತಾ, ಇನ್ನೊಂದು ಏನು ಅಂದರೆ ನಾನು ಮಾಡ್ತಾರೋ ರಿಸರ್ಚಿಗೆ, ಅಂದರೆ ನಾನು ಈಗ PhD ಮಾಡ್ತಾ ಇದ್ದೀನಲ್ವಾ, ಈ ಒಂದು ರಿಸರ್ಚಿಗೆ ನನಗೆ ಹೆಲ್ಪ್ಫುಲ್ ಆಗುತ್ತೆ. ನಾವು ಇಲ್ಲೇ ಅಕ್ಕಪಕ್ಕ ಫುಲ್ಲು ಅರೆಕಾನಟ್ಟು ಮತ್ತು ಪಾಡಿ ಜಾಸ್ತಿ ಇದೆ. ಏನು ಅದಕ್ಕೆ ಹೇಳಿದ್ವಿ ನೋಡಿ ಬರ್ಬೇಕಂತ. ಸೂಪರ್ ಉಂಟು, ಸೂಪರ್ ಉಂಟು. ಕೇಳಿ ನಾನು ಬಂದೇ ಇಲ್ಲ ಗೈಸ್, ನಾನು ಇಲ್ಲಿ ಬಂದೇ ಇಲ್ವಾ? ನಾನೇ ಬರ್ಲಿಲ್ಲ. ಮತ್ತೆ 30 ವರ್ಷ ಏನೋ ಮಾಡಿದೆ ಮನೇಲೆ ನಮ್ಮ ಪಪ್ಪ ಎಲ್ಲೂ ಬಿಡ್ತಾನೆ ಇರಲಿಲ್ಲ ಗೈಸ್ ನನಗೆ. ಯಾಕೆ ಅಂದ್ರೆ ನಮ್ಮ ಪಪ್ಪ ಯಾವಾಗ್ಲೂ ಶಾಪ್ ಇವಾಗ ಇವ್ರು ಹಿಂಗ ಅಡಿಕೆ ಹಾಕಿರೋದು. ಅವಾಗೆಲ್ಲ ಬರೀ ಭತ್ತ ಹಾಕೋರು. ಭತ್ತ ಹಾಕ್ದಾಗ ಹೆಂಗ್ ಕಾಣೋದಂದ್ರೆ ಹಿಂಗೆ, ನಿಂಗ್ ನೋಡಿದಷ್ಟು ಭತ್ತ ಕಾಣೋದು. ನಿಮ್ಗೆ ಎಲ್ಲಿ ತನಕ ವಿಷನ್ ಇದೆ ಅಲ್ಲಿ ತನಕನೂ ಕಾಣೋದು, ಅಷ್ಟು ಭತ್ತ ಹಾಕಿರೋರು. ಈಗ ಎಲ್ಲ ಅಡಿಕೆ ಹಾಕಿ ಏನು ಕಾಣೋದೇ ಇಲ್ಲ ರೋಡ್ ಮುಂದಿನ. ನೆಕ್ಸ್ಟ್ ನೋಡಿ ಗೈಸ್, ಬ್ಯೂಟಿ ಆಫ್ ಮಲೆನಾಡು. ಎಕ್ಸಾಕ್ಟ್ ಶಂಕರಘಟ್ಟ, ಶಿವಮೊಗ್ಗನೂ ಅಲ್ಲ, ಎಕ್ಸಾಕ್ಟ್ ಶಂಕರಘಟ್ಟ ಗೋಣಿಬೀಡು. ಅಲ್ಲ ಖುಷಿ, ನಮ್ಮ ರಿಸರ್ಚ್ ಎಲ್ಲೆಲ್ಲೋ ಮಾಡೋ ಬದಲು ನಮ್ದು ಆ್ಯಕ್ಚುಲಿ ಇರೋದು ಏರಿಯಾ ಇರೋದು ಮಂಡ್ಯ ಮತ್ತು ರಾಯಚೂರು. ಆರಾಮಾಗಿ ನಾನು ನಮ್ಮ ಮನೆಯಲ್ಲೇ ಇದ್ಕೊಂಡು
ಇಲ್ಲೇ ಬಂದು ನಾನು ರಿಸರ್ಚ್ ಎಲ್ಲ ಮಾಡ್ಬೋದು. ಅವ್ರು ಹೇಳ್ತಾರೆ ನಿನಗೆ ಏನೇನು ರೋಗ ಬಂದಿದೆ ಅಂತ. ನಿಮ್ದು ಏನೇನು ರೋಗ ಇದೆ? ನೆಕ್ ಬ್ಲಾಸ್ಟ್ ಡಿಸೀಸಸ್, ನೋಡ್ ಬ್ಲಾಸ್ಟ್, ಮ್ಯಾಗ್ನಮ್ ಪೋರ್ತೆ ಅಂತಾರೆ ನಿನಗೆ. ಇಲ್ಲಿ ಬಂದು ಅಕ್ಕ ಇಲ್ಲೇನೋ ಒಂಚೂರು ಇದಾಗಿದೆಯಲ್ಲ, ಇದು ರೋಗದ ಹೆಸರೇನು ಅಂತ ಕೇಳಿದ್ರೆ ಅವ್ರು ಮ್ಯಾಗ್ನಮ್ ಪೋರ್ತೆ ಅನ್ನಲ್ಲ, ಅದೇನೋ ಬಿಳಿ ಚುಕ್ಕಿ ಕೆಂಪು ಚುಕ್ಕಿ ಅಂತಾರೆ. ಹಂಗೆ ಹೇಳೋದು, ಏನೋ ರೋಗ ಬಂದಿದೆ ಅಂತ, ಬಿಳಿ ಚುಕ್ಕಿ ಕೆಂಪು ಚುಕ್ಕಿ, ಅಲ್ಲೇ ಒಂದು ಶುಂಠಿ ಕೊಪ್ಪದ್ದು ಔಷಧಿ ತಂದು ಹಾಕ್ಬೇಕು. ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ನೀನೇ ಡಿಸ್ಟರ್ಬ್ ಮಾಡಿದ್ರೆ. ಮನೆಗಳು ಅಷ್ಟೇ ಚೆನ್ನಾಗಿದೆ ಮನೆಗಳು. ಅಡಿಕೆ ತೋಟನೂ ಅಷ್ಟೇ, ಕಣ್ಣಂತೂ ತಂಪಾಗಿ ಫ್ರೆಶ್ ಆಗತ್ತೆ ಕಣ್ಣು. ಯಾವ ಐಟಿ ಬೇಕು, ಯಾವ ಇದು ಬೇಕು, ಯಾವ ಬೆಂಗಳೂರು ಲೈಫ್ ಬೇಕು ಗೈಸ್. ಇಲ್ಲೆಲ್ಲ ಬಂದ್ಬಿಟ್ರೆ ಸೆಟ್ಲ್ ಆಗೋಣ ಅತ್ಲಾಗ. ನೋಡು ಇಲ್ಲಲ್ಲಿ ಸೆಟ್ಲ್ ಆಗೋದ, ಏನೇನು ಯೋಚನೆ ಮಾಡ್ಬೇಕಲ್ಮ. ಇಲ್ಲ ಹಾಲು ತೊಗೊಂಡು ಹೋಗ್ಬೋದಾಗಿತ್ತು, ನನಗೆ ಮರ್ತೇ ಬಿಟ್ಟೆ ನಾನು. ಬಾಟಲ್ ಏನೋ ತೊಗೊಂಬಂದ್ರೆ ಹಾಲು ತೊಗೊಂಡು ಹೋಗ್ಬೋದಾಗಿತ್ತು. ಈ ಚಾನಲ್ ಏರಿ ನೋಡಿ, ಇಲ್ಲಿ ತನಕ ಹೋಗುತ್ತೆ ನಮ್ಮ ಬಿ ಆರ್ ಪಿ ಚಾನಲ್. ಅಡಿಕೆ ತೋಟ ಬಂದು ಕುತ್ಕೊಂಡ್ಬಿಡ್ತಾರೆ ಶಿಸ್ತಾಗಿ. ಜಗಳಿ ಕಟ್ಟೆ ಮೇಲೆ ಅಡಿಕೆ ಹಾಕ್ಬಿಟ್ಟಿರ್ತಾರೆ, ಸಿಗರೇಟ್ ಹೊಡ್ಕೊಂಡು ಜಗಳಿ ಕಟ್ಟೆ ಮೇಲೆ ಬಂದು ಕುತ್ಕೊಂಡ್ಬಿಡ್ತಾರೆ. ಬರ್ಲಿಲ್ವಾ ಸ್ಮೆಲ್ಲು ಗಮ್ಮತ್ತೆ. ಇಬ್ರು ಅಂಕಲ್ ಹಂಗೆ ಶಿಸ್ತಾಗಿ ಸಿಗರೇಟ್ ಹೊಡ್ಕೊಂಡು ಕೂತವ್ರೆ. ಇದಾನ ನೀನು ಯಾಕೋ ರೋಡೇ ಕಾಣಲ್ಲ, ಸುಮ್ಮನೆ ಹೋಗ್ತಿರ್ತಾನೆ ಅವನು. ಇದೇ ಹಾಟೆ ಮೈಕ್ ಬಂದಿರುತ್ತೆ, ಅಲ್ಲಿ ನೋಡಿದ್ರೆ ಅರ್ಧ ಇದಿರುತ್ತೆ, ಏನದು ಚಾನಲ್ ಇರುತ್ತೆ, ಇನ್ನರ್ಧ ನೋಡ್ರೆ ತೋಟ, ಅದ್ ನೋಡ್ರೆ ಕ್ರಾಸ್ ಇರುತ್ತೆ. ಎಲ್ಲಿ ತೋಟ ಇದು ಕಣ್ ಬಿಡೋಷ್ಟೊತ್ತಿಗೆ ಆಲ್ರೆಡಿ ಇವನು ಹೋಗ್ಬಿಟ್ಟಿರ್ತಾನೆ ಮುಂದಕ್ಕೆ. ಹೆಂಗ್ ಖುಷಿ ಆಗ್ತಾ ಇದೆ ನಮ್ಗೆ ಇವತ್ತು ನಿಜ. ಹೆಂಗ್ ಹೋಗ್ತಿದೆ ಗೊತ್ತಾ, ಆ ಕಡೆ ಈ ಕಡೆ ಬರೀ ಗ್ರೀನು ಕಪ್ಪು ರೋಡು, ಒಂದ್ ಕಾರು, ಒಂದ್ ವೆಹಿಕಲ್ ಇಲ್ಲ, ಸೌಂಡ್ ಇಲ್ಲ. ಗೈಸ್ ನನಗೆ ಏನೋ ಗೊತ್ತಿಲ್ಲ, ನನಗೆ ಚಿಕ್ಕವಳಿದ್ದಾಗಿಂದ ಎಷ್ಟೊಂದು ಡ್ರೀಮ್ಸ್ನಲ್ಲಿ ಇದು ಒಂದು ಡ್ರೀಮು, ಅಡಿಕೆ ತೋಟದ್ದು. ನಮ್ಮ ಪಪ್ಪಂಗೆ ಫೋರ್ಸ್ ಮಾಡಿ ಅಡಿಕೆ ತೋಟನ ಹಾಕ್ಸಿದ್ದು ಗೈಸ್ ನಾವು. ಅದು ಸೈಟ್ ಆಗೋ ಜಾಗದಲ್ಲಿ ತೋಟ ಥರ ಮಾಡಿಸಿರೋದು. ಇವಾಗ ಅಷ್ಟು ನನಗೆ ಹುಚ್ಚು ಅಡಿಕೆ ತೋಟ ಅಂತ ಅಂದರೆ. ನೋಡೋಣ ಮುಂದೆ ಏನೇನಾಗುತ್ತೆ, ಏನೇನು ನನ್ನ ಬ್ಲಾಗ್ನಲ್ಲಿ ನಾನು ಶೇರ್ ಮಾಡ್ಕೋತಾ ಇರ್ತೀನಿ. ಇಲ್ಲೊಂಚೂರು ರೋಡ್ ಕೆಟ್ಟೋಗ್ಬಿಟ್ಟಲ್ಲ. ನಿಧಾನಕ್ಕೆ ಹೋಗು ನೀನು. ಹೇಳಿದ್ನಲ್ಲ ನೋಡಿ ಗಾಯ್ಸ್, ನನ್ನ ತಮ್ಮನಿಗೂ ನನ್ನ ಪ್ರೈಸಸ್ ಇನ್ನೂ ತೋರಿಸಿಲ್ಲ ಇವತ್ತು. ಎಷ್ಟು ಪ್ರೈಸ್ ತೆಗೆದೆ ನೋಡಿ ಇಲ್ಲಿ ನನ್ನ ತಮ್ಮ. ಏನೋ ಉಷಾ ಇಷ್ಟು ಒಂದೇ ಅಟ್ ಎ ಟೈಮ್ 2, 3, 4, 5, 6 ಪ್ರೈಸಸ್. ಫುಲ್ ನೌಶಂದಪ್ಪ ಪ್ರೈಸಸ್ ಇವತ್ತು ಫುಲ್ಲು ಇಲ್ಲಿ ಇರೋದು ಶೋಕೇಸಲ್ಲಿ ನಮ್ಮದು. ಇದು ಪ್ರೈಸಾ? ಇದು ಇಲ್ಲಿದೆಯಲ್ಲ ಇಲ್ಲಿ ಸುಮ್ಮನೆ ಡೌನ್ ಮಾಡಿದೆ ಗೈಸ್. ನೋಡಿ ಇದು ನನ್ನ ತಮ್ಮ, ನನ್ನ ತಮ್ಮ ಚೂಟ್ ಮುದ್ದು ಪುಟಾಣಿ. ಅದು ಹಂಗೆ ಹ್ಯಾಂಡಲ್ ಮಾಡ್ಬೋದು, ಬಟ್ ನನಗೆ ಸ್ಟ್ರೆಂತ್ ಇಲ್ಲ. ಅಲ್ಲಿ ನೋಡ ಫುಲ್ ನೀನು ಗೂಡ್ಸ್ಕೊಬಿಡಿ, ಹಿಂಗೆ ಹಿಡ್ಕೊಬೇಕು ಫಸ್ಟು, ಆಮೇಲೆ ನೀನು ಪ್ರೆಷರ್ ಹಾಕು. ಫಸ್ಟ್ ಹಿಂಗೆ ಹಿಡ್ಕೊಬಿಟ್ಟು ಅಂತ ತಿರ್ಗಿಸ್ಕೊಂಡು, ಅದಕ್ಕೆ ಅಂಪೇರ್ ಇಲ್ಲಿ ಇಟ್ಟಿರ್ತಾನೆ. ಓಕೆ ಅಂದ್ರೆ 3, 2, 1 ಸ್ಟಾರ್ಟ್ ಹೇಳೋ. 3, 2, 1 ಸ್ಟಾರ್ಟ್. ಅವ್ನು ಶಕ್ತಿ ಬಿಡ್ತಿಲ್ಲ, ಬಿಟ್ರೆ ಹೋಗ್ತಿದ್ದ. ನಾನು ಅವ್ರು ಹಾಕ್ತಿರೋ ಗೊತ್ತಾಯ್ತು ಅವಾಗಲೇ, ಅವ್ನು ಬಿಟ್ರೆ ಹೋಗುತ್ತೆ ಅಂತ. ನಾನು ಎಷ್ಟು ಸ್ಟ್ರೆಂತ್ ಆಗ್ತಾರ ಹಾಕ್ಲಿ, ಇಲ್ಲಿ ತನಕ ಹೋಗುತ್ತಾ ನೋಡೋಣ ಅಂತ ಸುಮ್ಮನಿದ್ದೆ. ಹೋಗ್ಲಿಲ್ವಾ, ಸುಮ್ಮನಿದ್ದೆ. ಅವ್ರು ಎಷ್ಟೊಂಥರ ಹಾಕ್ಲಿ ಅಂತ. ಆಮೇಲೆ ಸುಸ್ತು ಆಗ್ತಾರ ಅಂದ್ಬಿಡ್ತಿದ್ದೆ. ಹಿಂಗೆ ಹೋಗುತ್ತೆ ಅಂದ್ರೆ ನಾನು ಸ್ಟ್ರೆಂತ್ ಆಗ್ತಿದ್ದೆ, ಹಿಂಗೆ ಹೋಗ್ತೇನೆ. ಈ ಕಡೆ ಟ್ರೈ ಮಾಡಿ ಬರೋದು ಲೆಫ್ಟ್ ಆಗಲ್ಲ. ಒಬ್ರು ಲೆಫ್ಟ್ ಸ್ಟ್ರೆಂತ್ ಇರೋದು, ಇನ್ನೊಬ್ರು ಇರಲ್ಲ. ಇನ್ನೊಂದು ಇದು ಸ್ಟಾರ್ಟ್ ಆಗ್ತಿದೆ ಗೈಸ್. ಫಸ್ಟ್ನೇರಲ್ಲಿ ನನ್ನ ತಮ್ಮ ಗೆದ್ದಿದ್ದಾನೆ, ಇವಾಗ ಖುಷಿ ಗೆಲ್ತಾನ. ಸ್ಟಾರ್ಟ್.
ನನ್ನ ತಮ್ಮ ನವೀನ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಹೆಂಗನ್ಸ್ತು? ನಿನಗೆ ಮಮ್ಮಿ ನಿನ್ನ ಮಗಂಗೆ ಯಾವತ್ತೂ ಹೊಗಳೋದೇ ಇಲ್ಲಲ್ಲ ಮಮ್ಮಿ. ಯಾಕೆ ಮಮ್ಮಿ? ಎಲ್ಲರ ಅಮ್ಮರು ಮಗನ ಯಾವಾಗ ನೀಟಾಗಿ ಹೊಗಳ್ತಾರಪ್ಪ, ನೀನು ನನ್ನ ತಮ್ಮನ ಹೊಗಳೋದೇ ಇಲ್ವಲ್ಲ, ಯಾಕೆ? ಹೌದು, ಪಕ್ಕ ವಿನ್ ಆಗ್ತಾನೆ ಮಮ್ಮಿ, ಪಕ್ಕ ವಿನ್ ಆಗ್ತಾನೆ. ಹಾಯ್ ಸ್ನೇಹಿತರೆ. ಎಸ್ ಎಸ್. ವೆರಿ ಗುಡ್ ನೌಶ್, ಕೀಪ್ ಇಟ್ ಅಪ್. ಎಲ್ಲರೂ ನೋಡ್ಬಿಟ್ಟು ನೌಶಂಗೆ ಇದು ಮಾಡ್ತಾರೆ, ಎಲ್ಲ ಹೇಳ್ತಾ ಇದ್ರು ಎಲ್ಲ. ಒಳ್ಳೆ ಭೀಮನ್ ಥರ ಇದ್ದಾನೆ ನಿನ್ನ ತಮ್ಮ ಅಂತ. ನನ್ನ ತಮ್ಮ ಭೀಮನೆ ಕಣ್ರಿ ಇಂದ. ನಾನು ಅಲ್ಲೆಲ್ಲ ಅಕ್ಕಪಕ್ಕದ ಮನೆಯವ್ರು ಹೇಳ್ತಾರಂತೆ ಅಂತ ಹೇಳ್ತಾ ಇದ್ರು. ಓಕೆ ಗೈಸ್, ಇನ್ನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಒಂಥರ ಚೆನ್ನಾಗಿತ್ತು. ಪಾಯಸ, ಬೋಂಡ, ಚಿತ್ರಾನ್ನ, ಅನ್ನ ಸಾರು. ಇವತ್ತು ಡಿನ್ನರ್ ಗೈಸ್. ನಮ್ಮ ಮಮ್ಮಿಗೆ ಚಟ್ಪಟ ಅಂತ ಮಾಡಿ ಮುಗಿಸ್ಬಿಡ್ತಾರೆ ಗೈಸ್, ನಿಮಗೆ ಗೊತ್ತಿಲ್ಲ ಅದು. ಓಕೆ ಗೈಸ್, ಆಮೇಲೆ ವ್ಲಾಗ್ ಎಂಡ್ ಮಾಡಲ. ಫುಡ್ ರೆಡಿ ಆಗಿದೆ ಗೈಸ್. ಚಿತ್ರಾನ್ನ, ಆನಿಯನ್ ಪಕೋಡ, ಕೋಸಂಬರಿ, ಪಾಯಸ ಇಷ್ಟು, ಮತ್ತು ಕರ್ಡ್ ರೈಸ್, ಸಾಂಬಾರ್. ಮಮ್ಮಿ ಇಲ್ಲಿ ನಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ನಮ್ಮ ಮಮ್ಮಿ ಏನಿಲ್ಲ, ನಮ್ಮ ಮಮ್ಮಿ ಫುಲ್ ಬ್ಯುಸಿ ಇದ್ದಾರೆ ಗೈಸ್ ಅಡುಗೆ ಮಾಡೋದ್ರಲ್ಲಿ. ಹೌ ಇಸ್ ಇಟ್? ಚೆನ್ನಾಯ್ತಾ? ನೋಡಿ ಗೈಸ್, ಇದೆಲ್ಲ ಹಿಂಗೆ ದಂಟು ಪಿಂಡಿ ಥರ ಮಲಗಿದ್ದಾರೆ ಗೈಸ್ ನಮ್ಮ ಮನೆಯಲ್ಲಿ. ಚೆನ್ನಾಗಿ ತಿಂದರು, ಇವಾಗ ಮಲಗದೆ. ಹೆಂಗಿತ್ತು ಊಟ? ಫಸ್ಟ್ ಕ್ಲಾಸ್. ನಿಮಗೆ ಹೆಂಗಿತ್ತು ನೌಶ್ ಅವರೇ? ಚೆನ್ನಾಗಿ ತಿಂದ್ರಾ? ನೆಕ್ಸ್ಟ್ ಈಗ ಏನು ಮಾಡ್ತೀರಾ? ನೀವೇನು ಮಾಡ್ತೀರಾ ಖುಷಿ ಅವರೇ? ಓಕೆ, ಈ ಬ್ಲಾಗ್ನ ಎಂಡ್ ಮಾಡೋಣ. ಕೇಳಿಸ್ತಾ ಇಲ್ಲ ಸರ್. If you like our video, please like, share, and subscribe to Pratis vlog. See you on the next vlog. Thank you for watching. Bye bye.